ಮೈಕಲ್ ಡಿ ಕುನ್ಹಾ ಅವರ ವರದಿಯ ಶಿಫಾರಸು ಅಳವಡಿಕೆ ಹೇಗಾಗಿದೆ ಅನ್ನೋದನ್ನ ನೋಡ್ತೀವಿ. ಅದಕ್ಕಾಗಿ ಒಂದು ಸಮಿತಿಯನ್ನ ರಚಿಸಿದ್ದೇವೆ. ನಾಳೆ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಶಾರ್ಟ್, ಮೀಡಿಯಂ, ಲಾಂಗ್ ಟರ್ಮ್ ಅಂತ ಮಾಡಿದ್ದೇವೆ. ತಕ್ಷಣ ಎಲ್ಲವನ್ನು ಮಾಡಿ ಅಂದ್ರೆ ಅದು ಕೂಡ ಕಷ್ಟ ಆಗುತ್ತೆ. ನಮ್ಮವರು ಈಗಾಗಲೇ 2 ಬಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸ್ತೀವಿ. ನಮಗೇನಾದ್ರೂ ಸಮಾಧಾನ ಅಂತ ಅನ್ಸಿದ್ರೆ ಮಾತ್ರ ಅನುಮತಿಯನ್ನ ಕೊಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕಾಲ್ತುಳಿತ ಕೇಸ್ನಲ್ಲಿ ಸಸ್ಪೆಂಡ್ ಆದವರಿಗೆ ರೀಪೋಸ್ಟಿಂಗ್ ಆಗ್ತಾ ಇದೆ. ಅದ್ರ ಜೊತೆಗೆ ತನಿಖೆಯೂ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ನ್ಯೂಸು ಬ್ಯಾಡ್ ನ್ಯೂಸು ಅಂತ ಏನಿಲ್ಲ. ಅಲ್ಲಿ ಅವರಿಗೆ ಜಸ್ಟಿಸ್ ಕುನ್ನಾ ಅವರ ವರದಿ ಪ್ರಕಾರ ಅವರೇನೆಲ್ಲ ಕಂಪ್ಲೈ ಮಾಡಿದ್ದಾರೆ ಅಂತ ನೋಡ್ತೇವೆ. ಈಗಾಗಲೇ ನಾನು ಅದಕ್ಕಾಗಿ ಒಂದು ಕಮಿಟಿಯನ್ನೇ ಸೆಟಪ್ ಮಾಡಿದ್ದೆ. ಮಾನ್ಯ ಮಹೇಶ್ವರ ರಾವ್ ಅವರು, ನಮ್ಮ BBMP ಕಮಿಷನರು, ಅವರು ನಮ್ಮ ಪೊಲೀಸ್ ಕಮಿಷನರು, ಎಲ್ಲರೂ ಕೂಡ ನಾಳೆ ಚರ್ಚೆ ಮಾಡ್ತೀವಿ. ಅದೆಲ್ಲವನ್ನು ಚರ್ಚೆ ಮಾಡಿ ಒಂದು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಮೀಡಿಯಮ್ ಟರ್ಮ್ ಅಂತ ಹೇಳಿ ನಾವು ಮಾಡಿದ್ದಾರೆ. ಯಾಕೆಂದರೆ ನಾವು ಇಮಿಡಿಯೇಟಾಗಿ ನೀವೆಲ್ಲವನ್ನು ಮಾಡಿ ಅಂದರೆ ಮಾಡೋದಕ್ಕೂ ಅವ್ರಿಗೂ ಕಷ್ಟ ಆಗ್ಬೋದು. ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ ಏನು ಕಂಪ್ಲೈ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅವರು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ ಅವರು ವರದಿ ಕೊಡ್ತಾರೆ. ನಮ್ಮವರು ಕೂಡ ಈಗಾಗಲೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, 2 ಸಾರಿ ಮಾಡಿದ್ದಾರೆ. ಸೊ ಅವರ ವರದಿನೂ ಬರುತ್ತೆ, ಚರ್ಚೆ ಮಾಡ್ತೀವಿ. ಯಾವುದು ಸಮಾಧಾನ ಆದರೆ ಅಲೋ ಮಾಡ್ತೀವಿ, ಇಲ್ಲದೆ ಇದ್ದರೆ ಮಾಡೋದಿಲ್ಲ. ಅವೆಲ್ಲ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ಈಗ ನಾರ್ಮಲ್ಲಿಗೆ ಬಂದಿದೆ ಎಲ್ಲ ಇವ್ರನ್ನ ರೀಇನ್ಸ್ಟೇಟ್ ಮಾಡಿ ಅವರಿಗೇನು ಪನಿಷ್ಮೆಂಟು ಮತ್ತೊಂದು ಕೊಡಬೇಕಾಗಿದೆ, ಎನ್ಕ್ವೈರಿಗಳು ಅದೆಲ್ಲ ಕನ್ಫರ್ಮ್ ಆಗುತ್ತೆ. ಆದರೆ ಅವ್ರನ್ನ ಅಷ್ಟು ಜನನ ಆಚೆ ಇಟ್ಟು ಸೀನಿಯರ್ ಆಫೀಸರ್ಸನ್ನು ಸಾಧ್ಯ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ರೀಇನ್ಸ್ಟೇಟ್ ಮಾಡಿದ್ದಾರೆ. ಅದ್ರ ಮೇಲೆ ಪೋಸ್ಟಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ. 35 ಜನ ಶಾಸಕರು ವಿದೇಶ